ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಇಂದು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ನಗರದ 1ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ SN ಪಾಳ್ಯದಲ್ಲಿ ಸ್ಲಂನ ಜ್ವಲಂತ ಸಮಸ್ಯೆಗಳಾದ ತಡೆಗೋಡೆ, ವಿದ್ಯುತ್, ಬೀದಿ ದೀಪ, ಸ್ವಚ್ಛತೆ, ಚರಂಡಿ, ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಕಾರ್ಯದರ್ಶಿ ಅರುಣ್, ಯುವ ಮುಖಂಡರಾದ ಕೃಷ್ಣಮೂರ್ತಿ, SN ಪಾಳ್ಯ ಶಾಖೆಯ ಮುಖಂಡರಾದ ಗುಲ್ಲಾಸ್, ಜಯಣ್ಣ, ಪೀರ್ ಸಾಬ್, ನಜೀಂ ಸಾಬ್, ಮೆಹಬೂಬ್ ಮುಂತಾದವರು ಪಾಲ್ಗೊಂಡಿದ್ರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಮ್ಮ ಇಲ್ಲಿ SN ಪಾಳ್ಯದಲ್ಲಿ ತುಂಬ ನೀರು ಬಂದು ಹೋಗುತ್ತೆ, ಮನೆಯಲ್ಲಿ ಎಲ್ಲ ನುಗ್ತವೆ, ಮಕ್ಕಳು ಮರಿ ಎಲ್ಲ ಕಾಯಿಲೆ ಆಗ್ತಾರೆ, ಅಜ್ಜ ಅಜ್ಜಿದಿರೆಲ್ಲ ಬಿದ್ದೋಗ್ತಾರೆ, ಗುದ್ರುಗಳು ಜಾಸ್ತಿ ಇದ್ದಾವೆ, ಬರೋಕ್ಕೂ ಆಗಲ್ಲ ಹೋಗೋಕ್ಕಾಗಲ್ಲ, ಎಲ್ಲ ಗುದ್ರುಗಳವೆ, ಎಲ್ಲ ಬೀಳ್ತಾರೆ ಎದ್ದೊಳ್ತಾರೆ. ಲೈಟ್ಗಳು ನೋಡಿದರೆ ಲೈಟ್ಗಳಿಲ್ಲ, ನೀರು ನೋಡಿದರೆ ನೀರು ತುಂಬ್ತಾರೆ, ಯಾರು ಬಂದ್ರೂ ಮಾಡ್ತೀವಿ ಅಂತಾರೆ, ಏನೂ ಮಾಡಲ್ಲ. ಇಷ್ಟು ವರ್ಷ ಆಗೋಯ್ತು, 40 ವರ್ಷ ಆಗೋಗೈತೆ ಸರ್. ಎಲ್ಲ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಇನ್ನೋರ್ಗು ಏನೂ ಮಾಡಿಲ್ಲ. ನನ್ನ ತಲೆಯಲ್ಲಿ ಕೂದಲೆಲ್ಲ ಬೆಳಗಾಗ್ಬಿಟ್ಟು ಇನ್ನೋರ್ಗು ಏನೂ ಮಾಡಿಲ್ಲ. ಎಲ್ಲ ವಾಸ ಮಾಡ್ತಾ ಇದ್ವಿ ಸರ್. ನಮ್ಗೆ ಇಲ್ಲಿ ಇರೋಕ್ಕೆ ಇದು ನಾವು ಬಡವರು ಎಲ್ಲರೂ ಬಿಡಿ ಕಟ್ಕೊಂಡು ತಿನ್ನೋರು. ನಾವು ಏನಂದ್ರೆ ಚರಂಡಿ ಮಾಡಬೇಕು, ಗೋಡೆ ಕಟ್ಕೊಡ್ತೀವಿ ಅಂತಾರೆ, ಗೋಡೆ ಕೊಟ್ಟಬೇಕು, ಬರಕ್ಕೆ ಇದು ಮಾಡ್ಕೊಡ್ಬೇಕು ಸರ್. ಲೈಟ್ಗಳು ನೋಡಿದ್ರೆ ಲೈಟ್ಗಳಿಲ್ಲ, ರಾತ್ರಿ ರೋಡ್ ಮಾಡಿ ಸರ್ವೆ ಮಾಡಿ ನಮಗೆ ಎಲ್ಲ ಮಾಡಿ ಏನು ಮಾಡ್ತಾರೆ ಅಂದರೆ ಸರ್ವೆ ಮಾಡಿ ಚರಂಡಿ ಮಾಡಿ ಗೋಡೆ ಕಟ್ಟಿ ಕರೆಂಟಿಂದು ಈ ಮುಂದೆ ತಗೊಂಡು ಬಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮಾತಿಗೆ ಉಳಿಸ್ಕೋಬೇಕು ಸರ್. ಈಗ ತೊಂದರೆ ಏನಂದರೆ ನಮ್ಮ ಈ ಕೆರೆಗಳು ಅಥವಾ ಮನೆ ಕಟ್ಕೊಂಡಿದ್ದೀವಿ, ಏನು ಇಲ್ಲಿ ಜಾಗ ಇದು ನಮಗೆ ಏನು ಜಾಗ ಇಲ್ಲಿದ್ರಿಂದ ಮನೆ ಕಟ್ಕೊಂಡಿರೋದು. ತೀರಾ ಬಡವರು, ರಾತ್ರಿ ಹೊತ್ತು ಇಲ್ಲಿ ತಿರುಗಾಡೋಕ್ಕಾಗೋದಿಲ್ಲ. ಹಾವು ಚೋಳು ಅಂತೆ ಎಲ್ಲ ಬಚ್ಚಿರ್ತದೆ. ಅಲ್ಲಿ ಬಲ್ಪ್ ಇತ್ತು, ಎಲ್ಲ ಕಳಿಸ್ಕೊಂಡು ಹೋಗ್ಯಾವೆ. ಕತ್ಲೆ ಇದ್ದಿದ್ದು ಕಾಣೋದಿಲ್ಲ. ಆಮೇಲೆ ಈ ಹುಲ್ಲು ಎಲ್ಲ ಕ್ಲೀನ್ ಮಾಡೋಕ್ಕೆ ಯಾರು ನೋಡೋಣ ಅಂದರೆ ಬರೋದಿಲ್ಲ. ದಯವಿಟ್ಟು ಇದರಷ್ಟು ಕ್ಲೀನ್ ಮಾಡಿಕೊಟ್ರೆ ಭಾಳ ಒಳ್ಳೆಯದು, ಅನುಕೂಲ ನಮಗೆ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ಇಲ್ಲಿ ಮಳೆ ಏನಾನ ಜೋರಾಗಿ ಬಂದುಬಿಟ್ರೆ ತುಂಬ್ಕೊಳ್ತದೆ, ಮನೆ ಬಾಗಿಲಿಗೆ ನೀರು ಬರ್ತದೆ. ಪ್ರತಿಯೊಂದು ಮನೆಯಲ್ಲಿ ನೀರು ಪ್ರತಿಯೊಂದು ನೀರು ಕಡೆಯಿಂದ ನಮಗೆ ಇಲ್ಲಿ ಬರ್ತದೆ. ಬಂದರೆ ಏನಾಗ್ತದೆ, ಮಳೆ ಬಂದರೆ ಇದ್ದಿದ್ದು ತುಂಬ್ಕೊಂಡು ಬಿಡ್ತದೆ. SN ಪಾಳ್ಯದ ಜನಗಳಿಗೆ, ಕೊಳಗೇರಿ ಜನಗಳಿಗೆ ನಾವು ಅಭಿಮಾನ ಹೇಳ್ತಾ ಇದ್ದೀನಿ. ನಮ್ಮ ಎಲ್ಲ ನೀರುಗಳೆಲ್ಲ ತುಂಬ್ಕೊಂಡು ಹೋಗ್ತವೆ, ಮನೆಗಳೆಲ್ಲ ತುಂಬ್ಕೊಂಡು ಹೋಗ್ತವೆ, ಹುಡುಗರಿಗೆಲ್ಲ ನೀರು, ಜ್ವರ, ಸೊಳ್ಳೆಗಳೆಲ್ಲ ತುಂಬ್ಕೊಂಡು ಹೋಗ್ತವೆ. ಆದರೆ ಆಲ್ರೆಡಿ ಮನೆಗಳ್ನೆಲ್ಲ ಹಕ್ಕುಪತ್ರಗಳನ್ನೆಲ್ಲ ಇದು ಮಾಡಿಸಿ ಏನಾರ ಮಾಡಿಸಿ ಸ್ವಾಮಿ, ನಾವು ಹಕ್ಕುಪತ್ರ ನಾವು ಇದನ್ನೆಲ್ಲ ಮಾಡಿಸಿ ಇದು ಮಾಡಿ ಹೇಳಿದ್ವಿ ಅಂತ ಹೇಳ್ತಿದ್ವಿ. ಆಮೇಲೆ ಫಸ್ಟು ಈ ಸತ್ತೆ ಪತ್ತೆ ಅಂತ ಆದಮೇಲೆ ಮುಖ್ಯಸ್ಥರನ್ನ ಗ್ರಾಮಸ್ಥರ ಊರ ನಗರಸಭೆಯಲ್ಲಿ ಊರ ಇಂದ್ರಕುಮಾರ್ ಅವರು ಅವರ ಸಾಮಾನ್ಯ ಆಗಿ ಎಲ್ಲ ಫುಲ್ಲೆಲ್ಲ ಬಂದು ಇಲ್ಲೆಲ್ಲ ಕ್ಲೀನಾಗಿ ಮಾಡಿಸ್ಕೊಡ್ಬೇಕು. ಆಮೇಲೆ ಇಂದ್ರಕುಮಾರ್ ಎಲ್ಲ ಫುಲ್ ಕ್ಲೀನ್ ಮಾಡಿಸಿ ಇದನ್ನೆಲ್ಲ ಮಾಡಿಸಿ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ಬೇಕು. ಯಾರು ಅಲ್ಲ ನಮ್ಮ ಇವ್ರದ್ದು ಅಧ್ಯಕ್ಷರು 1ನೇ ವಾರ್ಡರ್ ಎಲ್ಲದು ಮಾಡಿ ಇದು ಮಾಡಿಕೊಡ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಉಲ್ಲಗಮ್ಮ ನಾನು ಮಾತಾಡ್ತಾ ಇರೋದು. ನಮಗೆ ಚರಂಡಿ ನೀರಿಂದ ಶಾನೆ ತೊಂದರೆ ಐತೆ. ಆಮೇಲೆ ಕೆರೆ ನೀರು ಬಂದುಬಿಟ್ರೆ 4, 60, 70 ಚರಂಡಿದು ನೀರು ನಮ್ಮ ಮನೆ ಮುಂದಿಂದನೇ ಹೋಗಬೇಕು. ತುಂಬಿಟ್ರೆ ಮನೆ ಒಳಗೆ ಎಲ್ಲ ಬಂದುಬಿಡ್ತದೆ. ಮಕ್ಕಳು ಮರಿ ಎಲ್ಲಿಂದ ಓಡಾಡಬೇಕು, ಏನು ಮಾಡಬೇಕು ಅಂತ ಏನೂ ಗೊತ್ತಾಗ್ತಾ ಇಲ್ಲ ಸರ್. ಇರೋದೊಳಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ನೀವು ಹೇಳಿ ಮಾತಿಗೆ ನಮಗೆ ಉಳಿಸ್ಕೊಂಡು ಆ ಚರಂಡಿ ಮಾಡಿ ಆಮೇಲೆ ಗೋಡೆ ಕಟ್ಕೊಡ್ತೀವಿ ಅಂತ ಹೇಳಿದರು. ಆ ಮಾತು ಮಾಡಿಕೊಡ್ರಿ. ಆಮೇಲೆ ಲೈಟ್ ಇಲ್ಲ, ಕತ್ಲೆ ಒಳಗೆ ಓಡಾಡ್ತಾ ಇದ್ದೀವಿ. ನಾವು ಏನು ಆಡ್ತಾ ಇದ್ದೀವಿ ಅಂದ್ರೂ ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೂ ಜ್ವರ, ಒಂದು 10 ದಿವಸದಿಂದ ಜ್ವರ, ಈ ಸೊಳ್ಳೆ ನೀರಿಂದು ಎಲ್ಲ ಆಗಿ ನಾವು ಹಿಂಗೆ ಕೂತ್ಕೊಂಡಿದ್ದೀವಿ ಸರ್. ಮಕ್ಕಳಿಗೂ ಜ್ವರ ಇಷ್ಟೇ ನಮ್ಗೆ ಹೇಳೋಕ್ಕಾಗೋದು. ನಾವು ಇದ್ರೊಳಗೆ ಏನಾರ ತಪ್ಪು ಮಾತಾಡಿದ್ರೆ ಸಂಶಯ ನಮ್ಮ ಕೆಲಸ ನಮಗೆ ಮಾಡಿಕೊಡ್ರಿ ಸರ್.
ವರ್ಷದಿಂದ ಇದ್ದೀವಿ ಸರ್. ಏನು ಮಾಡಲಿಲ್ಲ, ಬರೀ ಬಂದು ಇನ್ನು ಇರೋದೊಳಗೆ ನೀರು ಇದು ಬಂದ್ ಮಾಡಿ ಹೋಗ್ತಾರೆ. ನಾವೇನೇ ಕಿತ್ತಾಕ್ತಿತ್ತು ಇದ್ದೀವಿ, ನಾವೇನೇ ಕಿತ್ತಾಕಿ ಅದು ನೀರಿಗೆ ಬಿಡ್ತಾ ಇದ್ದೀವಿ. ಅದು ಕಿತ್ತಾಕ್ತಿದ್ರೆ ಪ್ರತಿಯೊಂದು ಮನೆಯಲ್ಲಿ ನೀರು ಯಾರು ನಿಂತ್ಕೊಳಂಗಿಲ್ಲ ಇಲ್ಲಿ ರೋಡಾಗಿ. ಏನು ನಗರದ 1ನೇ ವಾರ್ಡ್ ಭಾಗದಲ್ಲಿರ್ತಕ್ಕಂಥ SN ಪಾಳ್ಯ ಈ ಕೊಳಚೆ ಪ್ರದೇಶ ಸುಮಾರಾಗಲೇ ಇಲ್ಲಿ ಒಂದು 65 ಕುಟುಂಬಗಳು 40 ವರ್ಷಕ್ಕೂ ಮೇಲ್ಪಟ್ಟು ವಾಸ ಮಾಡ್ತಾ ಇದ್ದಾರೆ. ನಾವು ಅದೇ ಹೇಳ್ತಾ ಇರೋದು, ನಗರದಲ್ಲಿ ಸ್ಮಾರ್ಟ್ ಸಿಟಿ ಅಂತೀರಾ ತಾರತಮ್ಯದ ನೀತಿಗಳನ್ನ ಅನುಸರಿಸ್ತೀರಾ. ಇಲ್ಲಿನ ಆಡಳಿತ ವ್ಯವಸ್ಥೆ ಹೇಗಿದೆ ಅಂದರೆ, ಶ್ರೀಮಂತರ ಕಾಲೋನಿಗಳಿಗೆ ಒಂಥರದ ಸೌಲಭ್ಯ, ಬಡವರು ಇರ್ತಕ್ಕಂಥ ಕಾಲೋನಿಗಳಿಗೆ ಒಂಥರ ಸೌಲಭ್ಯ, ಮಾತ್ರ ಮತದಾನದ ಹಕ್ಕು ಮಾತ್ರ ಎಲ್ರಿಗೂ ಬೇಕು. ಈಗಾಗಲೇ ನಗರಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಕೆಲವೊಂದು ಬಜೆಟ್ಗಳಿಗಾಗಲೇ ಸ್ಯಾಂಕ್ಷನ್ ಆಗಿ ಮಹಾನಗರ ಪಾಲಿಕೆಯಲ್ಲಿ ಒಂದಷ್ಟು ಅನುದಾನಗಳನ್ನು ಮೀಸಲಿಟ್ಟಿದ್ದಾರೆ. ಎಲ್ಲ ನಗರದಲ್ಲಿ ಸ್ಲಮ್ಸ್ಗಳಲ್ಲಿ ಜನಸ್ಪಂದನ ಸಭೆಗಳನ್ನ ವಾರ್ಡ್ ಮಾಡ್ತಾ ಇದ್ದಾರೆ. ಜನಸ್ಪಂದನ ಸಭೆಗಳಿಗೆ ಅರ್ಥ ಬರಬೇಕಂದ್ರೆ ಮೊದಲನೇದಾಗಿ ನಿಮ್ಮ ತಲೆಯಲ್ಲಿರೋವಂಥ ತಾರತಮ್ಯ ನೀತಿಯನ್ನು ಬಿಡಬೇಕು. ನೀವೆಷ್ಟೇ ಜನಸ್ಪಂದನ ಸಭೆಗಳನ್ನ ಮಾಡಿದ್ರು ನಾಮಕಾವಸ್ಥೆಗೆ ಅಷ್ಟೇ ಬಂದು ನಿಮಗೆ ಮನವಿ ಅಂತ ಕೂಡ ಆಗ್ತದೆ. ಆದರೆ ಸಂಪೂರ್ಣವಾಗಿ ತುಮಕೂರು ನಗರದ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಯಾವ ಲಕ್ಷಣವೂ ಈ ಜನಸ್ಪಂದನ ಸಭೆಗಳಲ್ಲಿ ಕಾಣ್ತಾ ಇಲ್ಲ. ನಾವು ಈಗಾಗಲೇ ಕೊಳಚೆ ಪ್ರದೇಶ ಅಂತ ಘೋಷಣೆ ಆಗಿ 3P ಇಂದ 3F ಆಗಿ ಅಂತಿಮವಾಗಿ ಘೋಷಣೆ ಆಗಿ ಜಿಲ್ಲಾಡಳಿತದ ಗಮನಕ್ಕಿದೆ. ಇಲ್ಲಿ ಈಗಾಗಲೇ ಸೈಡ್ ವಾಲ್ ಕಟ್ಕೊಡಿ, ಇವ್ರಿಗೆ ಮಳೆ ಬಂದರೆ 60 ಕುಟುಂಬಗಳಿಗೆ ಬೀದಿಗೆ ಬರ್ತವೆ. ಮತ್ತು ಆ ಮಕ್ಕಳು ಭವಿಷ್ಯ ಏನಾಗಬೇಕು? ಇಲ್ಲಿ ಸಾಂಕ್ರಾಮಿಕ ರೋಗಗಳು, ಸೊಳ್ಳೆ, ರಾತ್ರಿ ಆದರೆ ಏನೇನೋ ಪ್ರಾಣಿಗಳ ಹಾವುಗಳು, ಚೇಳುಗಳು ಇವೆಲ್ಲ ಬೀದಿಗೆ ಬರ್ತಾ ಇದ್ದಾವೆ. ಮನೆ ಒಳಗೆ ನೀರು ನುಗ್ಗಿ ಈಗಾಗಲೇ ಸುಮಾರು ಜನಕ್ಕೆ ಹುಷಾರಿಲ್ಲ. ಸೊ ಜಿಲ್ಲಾಡಳಿತ ತಾರತಮ್ಯದ ನೀತಿಯನ್ನು ಬಿಡಬೇಕು. ಮಾನ್ಯ ಉಸ್ತುವಾರಿ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು ಇಂಥವನ್ನೆಲ್ಲ ಗಮನಿಸಿ ಈ ಅಧಿಕಾರಿಗಳಿಗೆ ಖಡಕ್ಕಾದಂಥ ಸೂಚನೆಗಳನ್ನ ಕೊಡಬೇಕು. ಯಾಕಂದರೆ ಜನರು ದಲಿತರು ಕಾಲೋನಿಗಳಿಗೆ ಒಂಥರ ನ್ಯಾಯ, ಬೇರೆ ಅಪ್ಗ್ರೇಡ್ ಆಗಿರೋಂಥ ನಗರಗಳಿಗೆ ಒಂಥರ ನ್ಯಾಯ ಆದರೆ ಯಾವತ್ತೂ ಕೂಡ ನಮ್ಮ ದೇಶ ಆಗಲಿ ನಮ್ಮ ಜಿಲ್ಲೆ ಆಗಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಜನರನ್ನ ಮೊದಲು ಸ್ಮಾರ್ಟ್ ಮಾಡಿ ಜನರ ಅಭಿವೃದ್ಧಿಯನ್ನು ಕಾಣ್ರಿ, ಆಮೇಲೆ ಸ್ಮಾರ್ಟ್ ಸಿಟಿ ಅರ್ಥವನ್ನು ಕೊಡ್ರಿ, ಆಮೇಲೆ ನಿಮ್ಮ ಹೆಗ್ಗಳಿಕೆಗಳನ್ನ ತಗೊಳ್ಳಿ. ಇದಾಗಲೇ ಸರ್ವೆ ಆಗಿ ಸಮೀಕ್ಷೆ ಆಗಿ ಇಲ್ಲಿ 65 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಈಗಾಗಲೇ ಸ್ಲಮ್ ಬೋರ್ಡು ಅಂತಿಮವಾಗಿ ಘೋಷಣೆ ಮಾಡಿದೆ. ಅಲ್ಲಿವರೆಗೂ ಪರ್ಯಾಯವಾಗಿ ಏನು ಇವರು ಹಕ್ಕುಪತ್ರ ಕೊಡೋದಾಗಲಿ, ಮನೆ ಕಟ್ಕೊಡೋದಾಗಲಿ, ಸೈಡ್ ವಾಲ್ ಹಾಕೋದಾಗಲಿ ಈಗಾಗಲೇ ಮಹಾನಗರ ಪಾಲಿಕೆಯಿಂದ 6 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇಲ್ಲಿಗೆ ಸೇಫ್ಟಿ ಬಂಡಿಂಗ್ ಇದನ್ನು ಮಾಡ್ತೀವಿ ಅಂತ ಹೇಳಿದರು. ಇದುವರೆಗಾಗಿ ಯಾವುದೇ ಥರದ ಕ್ರಮ ಆಗಿಲ್ಲ. ಅದನ್ನು ಪ್ರಪೋಸಲ್ ಕಳಿಸಿದ್ದೀವಿ, ಅದಕ್ಕಿನ್ನ ಮಾಹಿತಿ ರಿಪ್ಲೈ ಬಂದಿಲ್ಲ ಅಂತ ಹೇಳ್ತಾರೆ ಹೊರತು ಬರೀ ಸಬೂಬ್ನಲ್ಲೇ ಕಾಲ ಕಲಿಯೋಂಥ ಕೆಲಸ ಆಗ್ತಾಯಿದೆ. ಅಭಿವೃದ್ಧಿ ಮಾತ್ರ ಶೂನ್ಯ. ಇದು ನಿಜವಾಗ್ಲೂ ತಾರತಮ್ಯದ ನೀತಿನೇ. ನಿಮ್ಮ ತಲೆಯಲ್ಲಿರ್ತಕ್ಕಂಥ ತಾರತಮ್ಯ ನೀತಿನ ದಯವಿಟ್ಟು ಹೋಗಲಾಡಿಸಿ ಜನರು ಬನ್ನಿ ಇಲ್ಲಿ ನೋಡಿ. ಫಸ್ಟು ಜನರು ವಾಸ್ತವ್ಯ ನೋಡಿ, ಯಾರಿಗೆ ನಾವು ಸೌಲಭ್ಯ ಕೊಡಬೇಕು ಅನ್ನೋ ಅರಿವು ನಿಮಗೆ ಬರಬೇಕು. ತುಮಕೂರು ನಗರದಲ್ಲಿ ಇನ್ನೂ ಜೀವಂತವಾಗಿ ಸೌಲಭ್ಯಗಳಿಲ್ದಲೇ ಬದುಕ್ತಾವ್ರೆ ಅಂದರೆ ಸಂವಿಧಾನ ಹಕ್ಕುಗಳು ಎಲ್ಲಿ? ಸಂವಿಧಾನದ ಹಕ್ಕನ್ನು ಖಾತ್ರಿ ಹೇಗೆ ಮಾಡ್ತೀರಾ? ಇದು ನಮ್ಮ ಪ್ರಶ್ನೆ. ದಯವಿಟ್ಟು ಜಿಲ್ಲಾಡಳಿತ ಗಮನ ಹರಿಸಿ. ಈ ಚರಂಡಿ ನೋಡಿ, ಇಲ್ಲಿ ನಿಂತ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲೆಲ್ಲ ಸ್ಯಾದ್ರೆ ಸೊಪ್ಪು ಎಲ್ಲ ಬೆಳೆದಿದ್ದಾವೆ, ಲೈಟ್ಗಳಿಲ್ಲ. ಮಕ್ಕಳು ರಾತ್ರಿ ಹೊತ್ತು ಓದ್ಕೊಬೇಕು ಅಂದರೆ ಪರಿಸ್ಥಿತಿ ಹೇಗೆ? ಇದು ಮಕ್ಕಳ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ದಂಗೆ, ನಾಗರಿಕರ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ದಂಗೆ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ಯಾರು ಸಂಬಂಧಪಡ್ತಾರೋ ಅವ್ರಿಗೆ ಕ್ರಮ ವಹಿಸಿ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ.